subscribe to my channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನಿವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀನಿ. ಚಿಕ್ಕಬಳ್ಳಾಪುರಕ್ಕೆ ಏನಕ್ಕೆ ಅಂದರೆ ಈಶಾ ಫೌಂಡೇಶನ್ ಇದೆಯಲ್ಲ, ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ಅಂದರೆ ನಾನು ಆಗಲೇ ಒಂದು ಸತಿ ನೋಡಿದ್ದೀನಿ, ಬಟ್ ನಮ್ಮ ಅಕ್ಕನ ಜೊತೆ ಇವತ್ತು ಹೋಗ್ತಿರೋದು. ಅವಳಿಗೆ ಕಂಪ್ನಿ ಕೊಡೋದಕ್ಕೆ ಹೋಗ್ತಿದ್ದೀನಿ. ಹಂಗಂತ ಸ್ಕೂಟಿಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಟಿನ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗ್ತಿದ್ದೀವಿ. ನಾನೀಗ ಹೋಗ್ತಿರೋದು ತುಮಕೂರಿಂದ ಡೈರೆಕ್ಟ್ ಬಸ್ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ. ಸೊ ಹಂಗಾಗಿ ತುಮಕೂರಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. 12 ಗಂಟೆ ಬಸ್ ಇತ್ತು. ಸೊ ಹತ್ಕೊಂಡು ಕೂತಿದ್ದೀವಿ. ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಷ್ಟೇ. ಇವಾಗ ದೊಡ್ಡಬಳ್ಳಾಪುರಕ್ಕೆ ಬಂದು ಇಳಿದಿದ್ದೀವಿ. ಆದರೆ ಇಲ್ಲೂ ನೋಡಿದ್ರೆ ಬಸ್ಸೇ ಇಲ್ಲ. ಬಟ್ ಜನ ಮಾತ್ರ ತುಂಬ ಜನ ಇದ್ದಾರೆ ನೋಡಿ. ಇವರೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ಈಗ 2 ಗಂಟೆಗೇನೋ ಬರುತ್ತಂತೆ. ಸೊ ಆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಕೂಡ ಅದೇ ಬಸ್ಸಿಗೆ ಹೋಗ್ತಿದ್ದೀವಿ. ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ರೆ ಫುಲ್ಲು ಸೆಕೆ ಆಗ್ತಿದೆ. ಸಮ್ಮರ್ ಅಲ್ವಾ, ಫುಲ್ ಸ್ವೆಟ್ ಆಗ್ತಿದ್ದೀನಿ. ಅಂದರೆ ಬಸ್ ಸ್ವಲ್ಪ ಮೂವ್ ಆಗ್ತಿದ್ರೆ ಅಷ್ಟು ಸೆಕೆ ಅನಿಸಲ್ಲ, ಸ್ವಲ್ಪ ಗಾಳಿ ಬರುತ್ತಲ್ಲ, ಓಕೆ. ಅವಾಗ ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ಬಸ್ ಕೂಡ ಇದ್ದಾವೆ, ಮತ್ತು ಆಟೋಗಳು ಇದ್ದಾವೆ. ಪರ್ ಹೆಡ್ 50 ರೂಪೀಸ್ ಅಂತೆ. ಆಟೋ ಎಲ್ಲ ತುಂಬ ಇದ್ದಾವೆ ನೋಡಿ. ಈಶಾ ಫೌಂಡೇಶನ್ಗೆ ಹೋಗೋ ರೋಡಲ್ಲಿ ಎಷ್ಟು ದೊಡ್ಡ ಆರ್ಚ್ ಕಟ್ಟಿದ್ದಾರೆ, ಸದ್ಗುರು ಸನ್ನಿಧಿ ಅಂತ ಹೇಳ್ಬಿಟ್ಟು. ತುಂಬ ದೊಡ್ಡದಿದೆ. ಈಶಾ ಫೌಂಡೇಶನ್ ಹತ್ರ ಬಂದು ಇಳ್ಕೊಂಡಿದ್ದೀವಿ. ಚೆನ್ನಾಗಿದೆ ಅಲ್ವಾ? ಶಿವನ್ ಸ್ಟ್ಯಾಚು ಅಂತೂ ತುಂಬ ದೊಡ್ಡದಿದೆ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಬರೋಣ ಬನ್ನಿ, ಆಮೇಲೆ ಶಿವನ್ ಹತ್ರ ಬರೋಣ. ಈಗ ಫೋಟೋಸ್ ಇನ್ನೂ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಯಾಕಂದರೆ ಬಿಸಿಲಿದೆ ಅಲ್ವಾ. ಸೊ ಅಲ್ಲಿ ಹೋಗೋಣ. ಇಲ್ಲೇನು ಗೊತ್ತಾ, ಒಂಥರ ಅಲ್ಲಿ ಒಳಗಡೆ ಏನೋ ಮಣ್ಣಲ್ಲಿ ಮಾಡಿದ್ದಾರೆ. ಅದು ಟಚ್ ಮಾಡಿದ್ರೆ ಎಷ್ಟು ಕೋಲ್ಡ್ ಅಂತ ಅನ್ನಿಸ್ತಿದೆ. ಅಲ್ಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಿತ್ತು. ಓಕೆ, ಈಗ ಸ್ವಲ್ಪ ಹೋಗ್ಬಿಟ್ಟು ಫೋಟೋಸ್ ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೀವಿ. ಮತ್ತು ಇದು ಆಪೋಸಿಟು ಕೂಡ ಇನ್ನೊಂದೇನೋ ಟೆಂಪಲ್ ಥರ ಮಾಡಿದ್ದಾರೆ. ಅಲ್ಲೂ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೈ ಮುಗಿದ್ಬಿಟ್ಟು ಆಮೇಲೆ ಫೋಟೋಸ್ ತೊಗೊಳ್ಳೋಣ. ವಿಭೂತಿ ಹಚ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದ್ದೀನಿ. ಬನ್ನಿ ನೀವು ಯಾವಾಗಾದರೂ ಒಂದ್ಸತಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. 1 ಡೇ ಟ್ರಿಪ್ ಥರ ಬರ್ಬೋದು ನೋಡಿ. ಹತ್ತಿರ ಹೋದರೆ ಇಷ್ಟು ಚೆನ್ನಾಗಿ ಕಾಣಿಸ್ತುತ್ತೆ. ಅಂದರೆ ಫುಲ್ ಹತ್ತಿರ ಹೋದಂಗೆಲ್ಲ ತುಂಬ ದೊಡ್ಡದೇ ಇದೆ, ಬಟ್ ಇನ್ನೂ ನಾನು ಸ್ವಲ್ಪ ಹಿಂದೆನೇ ಇದ್ದೀನಿ. ಸೊ ಹಂಗಾಗಿ ಇಷ್ಟು ಕಾಣಿಸ್ತಿದೆ. ಇನ್ನೂ ಹತ್ತಿರ ಹೋದರೆ ಫುಲ್ ದೊಡ್ಡದಾಗಿ ಕಾಣುತ್ತೆ. ಶಿವ ಇದ್ದಾನೆ ಅಂದರೆ ಮುಂದೆ ಬಸವ ಇರಲೇಬೇಕು. ಸೊ ಹಂಗಾಗಿ ಶಿವನ ಮುಂದೆ ದೊಡ್ಡದು ಬಸವನ ಸ್ಟ್ಯಾಚು ಕೂಡ ಕಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ ಅಲ್ವಾ? ಏನಂದರೆ ಬೆಂಗಳೂರಲ್ಲಿರೋರು ಮತ್ತು ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಆರಾಮ್ಸೆ ಇದು 1 ಡೇ ಟ್ರಿಪ್ ಥರ ಹೋಗಿ ಬರೋಕ್ಕೆ ಚೆನ್ನಾಗಿದೆ. ಮತ್ತು ದೂರ ಇರೋರು ಕೂಡ ಬೆಂಗಳೂರು ಕಡೆ ಬಂದಾಗ 1 ಡೇ ಬಂದು ಹೋಗ್ಬೋದು. ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಅಂದರೆ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ, ಲೈಟಿಂಗ್ ಶೋ ಎಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿರುತ್ತೆ. ಬಂದೋಗಿ ಯಾರಾದರೂ ನೋಡಬೇಕು ಅಂತ ಇದ್ದರೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಹಾದಿ ಹೋಗಿದ್ದು ಯಾವಾಗಲೂ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತಾರೆ. Form in the Akash. Gradually it will manifest itself. You must keep the form. ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು ಬನ್ನಿ. ಅಂದರೆ ಬ್ಯಾಕ್ ಸೈಡ್ ಅಂತೂ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರಾಗಿರುತ್ತೆ. ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗೋಣ ಬನ್ನಿ. ಶಿವನ್ ಸ್ಟ್ಯಾಚ್ಯೂ ಇದೆಯಲ್ಲ, ಬ್ಯಾಕ್ ಸೈಡ್ ಅಂತೂ ಸಖತ್ತಾಗಿರೋ ವೈಬ್ ಇರುತ್ತೆ. ತೋರಿಸ್ತೀನಿ ಬನ್ನಿ. ವೀಕೆಂಡ್ಸಲ್ಲಂತೂ ಫುಲ್ಲು ರಶ್ ಇರುತ್ತೆ ಅಪ್ಪ. ಅಂದರೆ ತುಂಬ ಜನ ಬಂದಿರ್ತಾರೆ. ಇಲ್ಲಿ ಒಂಥರ ಬಂದರೆ ಪೀಸ್ ಮೈಂಡ್ ಸಿಗುತ್ತೆ. ಆರಾಮಾಗಿ ಕೂತ್ಕೊಂಡು ಎಲ್ಲ ಹೋಗ್ಬೋದು, ವ್ಯೂನೆಲ್ಲ ಫೀಲ್ ಮಾಡ್ಬೋದು. ಆ ಶಿವನ್ ಸ್ಟ್ಯಾಚ್ಯೂಯಿಂದ ಯಾವ ಥರ ವೈಬ್ ಇದೆ ಅಂದರೆ ನೋಡಿ, ಲೈಕ್ ನೇಚರ್ ಬ್ಯೂಟಿ ಅನ್ನೋದು ಕಾಣುತ್ತೆ ಇದರಲ್ಲಿ. ಅಂದರೆ ಗಿಡ ಮರಗಳು, ಗುಡ್ಡ ಬೆಟ್ಟ, ಸನ್ಸೆಟ್ ಆಗ್ತಿರೋದು, ಆ ವೈಬ್ನೆಲ್ಲ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಂತೂ ಸೂಪರಾಗಿರುತ್ತೆ. ಸನ್ಸೆಟ್ ಎಲ್ಲ ಆಗುತ್ತೆಲ್ಲ, ಸಖತ್ತಾಗಿರುತ್ತೆ. ನಾನು ಮುಂಚೆ ಒಂದು ಸತಿ ಹೋಗಿದ್ದಾಗ ಅಲ್ಲಿ ಪ್ರಸಾದ ಏನೋ ಕೊಡ್ತಿರ್ಲಿಲ್ಲ, ಬಟ್ ಈ ಸತಿ ಏನೋ ಪ್ರಸಾದ ಇತ್ತು. ಏನಿರ್ಬೋದು ಅಂತ ಡಿಫ್ರೆಂಟಾಗಿ ಏನೋ ಇರುತ್ತೆ ಅಂತ ತೊಗೊಂಡ್ವಿ. ಬಟ್ ಅದರಲ್ಲಿ ಏನಿತ್ತು ಅಂದರೆ ಲೈಕ್ ನಾವು ಏನು ನಾಗರ ಪಂಚಮಿಗೆ ಮಾಡ್ತೀವಲ್ಲ, ಕರಿ ಎಳ್ಳಲ್ಲಿ ಮಾಡ್ತೀವಲ್ಲ ಚಿಗಡಿ ಅಂತ, ಅದಿತ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮತ್ತು ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಅಂದರೆ ಮೈಂಡ್ ಫ್ರೆಶ್ ಆಗುತ್ತೆ, ಪೀಸಾಗಿರುತ್ತೆ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಿದ್ವಿ. ನಮ್ಮ ಅಕ್ಕ ಏನೋ ಶಿವನ್ ಸ್ಟ್ಯಾಚು ತೊಗೊಳ್ತೀನಿ ಚಿಕ್ಕದು, ಇಲ್ಲಿಗೆ ಬಂದಿದ್ದು ಮೆಮೊರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ತೀನಿ ಅಂತ ಹೇಳ್ತಿದ್ದಾಳೆ.
ಅಲ್ಲಿ ನಾವು ಮುಂಚೆ ನೋಡ್ಕೊಂಬಂದ್ವಿ ಬರುವಾಗ. ಇವಾಗ ಈವ್ನಿಂಗ್ ಆಯ್ತಲ್ಲ, ನೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ತೊಗೊಂಬಂದ್ಬಿಡೋಣ. ನೋಡಿ ಇಲ್ಲಿ ಎಷ್ಟೊಂದು ಕಲೆಕ್ಷನ್ ಇದೆ. ಇದನ್ನ ನೋಡ್ತಿದ್ರೆ ಎಲ್ಲನೂ ತೊಗೋಬೇಕಂತ ಅನ್ನಿಸ್ತೈತೆ. ಚೆನ್ನಾಗಿದೆ ಅಲ್ವಾ ನೋಡಿ. ಬಟ್ ನಮಗಿದು ಇಷ್ಟ ಆಗಿದೆ. ಇದಕ್ಕೆ ಅವರು 250 ಹೇಳ್ತಿದ್ದಾರೆ. ಬಟ್ ನಾವು ಚೂರಾದ್ರೂ ಬಾರ್ಗೇನ್ ಮಾಡಬೇಕಲ್ಲ. ಸೊ ಅದಕ್ಕೆ 240 ಕೊಟ್ಬಿಟ್ಟು ತೊಗೊಳ್ತಿದ್ದೀವಿ. ಚೆನ್ನಾಗಿದೆ ಅಲ್ವಾ. ಮತ್ತು ನಮ್ಮ ಅಕ್ಕನ ಜೊತೆಗೆ ಬಂದಿದ್ದಕ್ಕೆ ಇದು ನನಗೆ ಮೆಮೊರಿಯಾಗಿ ಕೊಡಿಸ್ತಿದ್ದಾಳೆ ನೋಡಿ. ಇದನ್ನು ಹಾಕ್ಕೊಂಡೆ. ಈವ್ನಿಂಗ್ ಆಗ್ತಿದೆ ಅಲ್ಲ, ಮೋಸ್ಟ್ಲಿ ಇವಾಗ ಲೈಟಿಂಗ್ ಶೋ ಸ್ಟಾರ್ಟ್ ಆಗ್ಬೋದು. ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಹೋಗ್ತೀವಿ ತುಮಕೂರಿಗೆ. ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗಬೇಕು. Witnessing an individual human in union with the cosmos, they call him a yogi, as he was the first one, the Adi Yogi. ಲೈಟ್ ಶೋ ಎಲ್ಲ ಮುಗಿಯೋಷ್ಟೊತ್ತಿಗೆ 8 o'clock ಆಯಿತು. ಚಿಕ್ಕಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರಕ್ಕೆ ಬಸ್ ಇದ್ದಾವೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನಾವೀಗ ತುಮಕೂರಿಗೆ ಹೋಗಬೇಕು. ಫುಲ್ಲು ಟೈಮ್ ಆಗಿದೆ. ಈಗಲೇ 8:30 ಆಗಿದೆ. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಅಂದರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ತುಮಕೂರಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಸ್ಸಲ್ಲಿ ನಮ್ಮ ಟೈಮ್ ಪಾಸಿಂಗ್ ಅಂತ ಈ ಚೋಟು ಮೋಟು ಸಿಕ್ಕಿದ್ರು. ಅಕ್ಕ ತಮ್ಮ ಫುಲ್ಲು ಮಾತಾಡ್ತಿದ್ರು. ಅಂದರೆ ಈ ಹುಡುಗಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಿಲ್ಲ ಅಂದರೆ, ರಿಯಾಕ್ಷನ್ನು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ಲು. ನಂಗೆ ಇಷ್ಟ ಆಯ್ತಲ್ಲ. ಸೊ ಅದಕ್ಕೆ ಒಂದು ಇರಲಿ ವಿಡಿಯೋ ಅಂತ ಒಂದು ಕ್ಲಿಪ್ ಮಾಡಿಕೊಂಡೆ. ಮತ್ತು ಅವ್ರ ತಮ್ಮ ಈ ಚೋಟು ಮೋಟುಗಳ ಜೊತೆ ಮಾತಾಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೆಂಗಳೂರಿಗೆ ಬಂದಿದ್ದೀವಿ. ಇವಾಗ ತುಮಕೂರಿಗೆ ಹೋಗಬೇಕು ನಾವು ಬಸ್ ಹತ್ಕೊಂಡು. ತುಮಕೂರಿಗೆ ಬಂದರೆ ಫುಲ್ಲು ಮಳೆ ಬಂದಿದೆ ಆಗಲೇ. ಮತ್ತು ಈಗಲೂ ಕೂಡ ಲೈಟಾಗಿ ಬರ್ತೈತೆ. ನಾವು ಸ್ಕೂಟಿನ ಬಸ್ ಸ್ಟ್ಯಾಂಡಲ್ಲೇ ಪಾರ್ಕಿಂಗ್ ಮಾಡೋಗಿದ್ವಲ್ಲ. ಸೊ ಸ್ಕೂಟಿ ತೊಗೊಂಡ್ಬಿಟ್ಟು ಈಗ ಮನೆಗೆ ಹೋಗ್ಬೇಕು. ಯಪ್ಪ ಫುಲ್ಲು ಸುಸ್ತಾಗೋಯ್ತಪ್ಪ. ನಾವು ಮನೇನ 11:30 ಹಂಗೆ ಬಿಟ್ಟಿದ್ದು. ಬಟ್ ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿ ಈಗ ನೈಟ್ 11:30 ಆಗಿದೆ ನೋಡಿ. 11:30 ಅಲ್ಲ, 11:40 ಆಗೋಗೈತೆ. ಫುಲ್ ಸುಸ್ತಾಗಿದ್ದೀನಿ. ಸೊ ಮಲಗಬೇಕು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.